ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಸೈಜ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏಂಜಲ್ ಒನ್ನಲ್ಲಿ ನಾನು ಸ್ಟಾಕನ್ನು ಯಾವ ರೀತಿ ಬೈ ಮಾಡೋದು ಮತ್ತು ಯಾವ ರೀತಿ ಸೆಲ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ಬೋದು, ನಾನು ಏಂಜಲ್ ಒನ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಓಪನ್ ಮಾಡಿಬಿಟ್ಟು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಮೇಲ್ಗಡೆ ಸ್ಟಾಕ್ಸ್ ಇದೆ, ಹಾಗೆ ಎಫ್.ಎನ್.ಒ ಇದೆ, ಮತ್ತು ಮ್ಯೂಚುವಲ್ ಫಂಡ್ಸ್ ಇದೆ. ಸೊ ಇವಾಗ ನಾವು ಸ್ಟಾಕ್ಸನ್ನು ಯಾವ ರೀತಿ ಬೈ ಮಾಡೋದು ಮತ್ತು ಸೇಲ್ ಮಾಡೋದು ತಿಳಿಸ್ಕೊಡ್ತೇನೆ ಇವತ್ತಿನ ಒಂದು ವೀಡಿಯೋದಲ್ಲಿ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮಗಿಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಮಗಿಲ್ಲಿ ವಾಚ್ ಲಿಸ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್, ಇವಾಗ ನೀವು ವಾಚ್ ಲಿಸ್ಟನ್ನು ಬೇಕಾದರೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ವಾಚ್ ಲಿಸ್ಟ್ ಅಂತಂದರೆ ಇವಾಗ ನೀವು ನಿಮಗೆ ಬೇಕಾಗಿರುವಂಥ ಒಂದು ಫೇವ್ರೇಟ್ ಸ್ಟಾಕ್ಸನ್ನು ನೀವು ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಪದೇ ಪದೇ ನಿಮಗೆ ಬೇಕಾಗಿರುವಂಥ ಸ್ಟಾಕ್ಸನ್ನು ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ವಾಚ್ ಲಿಸ್ಟಿಗೆ ಬಂದುಬಿಟ್ಟು ಅಲ್ಲಿಂದ ನೀವು ಬೈ ಮಾಡ್ಬೋದು ಅಥವಾ ಸೆಲ್ ಕೂಡ ಮಾಡ್ಬೋದು. ಸೊ ಇವಾಗ ನಾನು ಸರ್ಚ್ ಮಾಡಿಬಿಟ್ಟು ನಿಮಗೆ ತಿಳಿಸಿಬಿಡ್ತೇನೆ. ಸೊ ಮೊದಲಾಗಿ ನಾನು ಇವಾಗ ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ಇಲ್ಲಿ ನೋಡ್ಬೋದು, ಆ್ಯಡ್ ಫಂಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಎಕ್ಸಾಂಪಲ್ ಒಂದಿಷ್ಟು ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೊ 200 ರೂಪಾಯಿ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೊ ಹಾಗೆ ಇವಾಗ ನೋಡ್ಬೋದು, ನಾವು ಬ್ಯಾಂಕ್ ಅಕೌಂಟ್ ನಮಗೆ ಕೇಳ್ತಿದೆ ಅಂತಂದರೆ ಇವಾಗ ನಾವು ಬ್ಯಾಂಕ್ ಅಕೌಂಟ್ ಮುಖಾಂತರ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ವಲ್ಲ, ಸೊ ಅದೇ ಬ್ಯಾಂಕ್ ಅಕೌಂಟಿಂದ ನಾವು ವಿತ್ಡ್ರಾ ಮಾಡಬೇಕಾಗುತ್ತೆ ಮತ್ತು ಅಮೌಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೊ ಫೋನ್ಪೇನ ಕ್ಲಿಕ್ ಮಾಡ್ಕೊಳ್ತೇನೆ, ಹಾಗೆ ಪ್ರೊಸೀಡ್ ಟು ಆ್ಯಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಇದು ಫೋನ್ಪೇಗೆ ರೀಡೈರೆಕ್ಟ್ ಆಗುತ್ತೆ ಒಂದು ಅಮೌಂಟ್. ಸೊ ನೋಡ್ಬೋದು, ಇವಾಗ ಪೇ 200 ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಮಗೆ ಬ್ಲ್ಯಾಕ್ ಬರ್ಬೋದು ಸ್ಕ್ರೀನ್. ಸೊ ನಾನು UPI ಪಿನ್ನನ್ನು ಹಾಕೊಳ್ತಿದ್ದೇನೆ. ನೋಡ್ಬೋದು, ಇವಾಗ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿದೆ. ಇವಾಗ ಬ್ಯಾಕ್ಗೆ ಬರ್ತೇನೆ. ಸೊ ನೋಡ್ಬೋದು, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಕೂಡ ಬಂದಿದೆ. ಸೊ ಇವಾಗ ಮತ್ತೆ ವಾಚ್ ಲಿಸ್ಟ್ಗೆ ಬರ್ತೇನೆ. ವಾಚ್ ಲಿಸ್ಟ್ಗೆ ಬಂದ ತಕ್ಷಣ ಇಲ್ಲಿ ನೋಡ್ಬೋದು, ಇವಾಗ ನಮಗೆ ಒಂದಿಷ್ಟು ಸ್ಟಾಕ್ಸ್ ಎಲ್ಲ ನಮಗಿಲ್ಲಿ ತೋರಿಸ್ತಿದೆ ನೋಡ್ಬೋದು. ಸೊ ಇದನ್ನು ನೀವು ಚಾಯ್ಸ್ ಕೂಡ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಬೇಕಾಗಿರೋಂಥ ಸ್ಟಾಕ್ ಬೇಕಂದರೆ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ನಿಮಗೆ ಇಲ್ಲಿಂದ ನೋಡ್ಬೋದು, ಒಂದಿಷ್ಟು ಫಿಲ್ಟರ್ ಮಾಡಲಿಕ್ಕೆ ನಿಮಗೆ ಒಂದಿಷ್ಟು ಕೊಟ್ಟಿದೆ, ಸಾರ್ಟ್ ಬೈ, ಫಿಲ್ಟರ್ ಬೈ. ಸರ್ಚ್ ಮಾಡ್ತೇನೆ. ಸೊ ಇವಾಗ ನನಗೆ ಒಂದು ಸ್ಟಾಕ್ ಬೇಕಾಗಿದೆ, ಅದನ್ನು ನಾನು ಸರ್ಚ್ ಮಾಡ್ತೇನೆ. ಅಂತ ಸರ್ಚ್ ಮಾಡ್ತೇನೆ. ಸೊ ಇಂಡಿಯನ್ ರೈಲ್ವೆ ಪಿನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಈ ಒಂದು ಸೆಲೆಕ್ಟ್ ಅನ್ನೋ ಸ್ಟಾಕನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಫ್ರೆಂಡ್ಸ್, ಇವಾಗ ನಮಗೆ ಇಲ್ಲಿ ಕ್ಯಾಶ್ ಅಂತ ಇದೆ ನೋಡಿ, ಕ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ಬೋದು, ನಮಗೆ 2 ಆಪ್ಷನ್ ತೋರಿಸ್ತಿದೆ. ಒಂದು 2 ಎಕ್ಸ್ಚೇಂಜನ್ನು ತೋರಿಸ್ತಿದೆ ನಮಗೆ ಇಲ್ಲಿ, NSE ಮತ್ತು BSE. ಸೊ ನಿಮಗೆ ಬೇಕಾಗಿರುವಂಥ ಎಕ್ಸ್ಚೇಂಜನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಇವಾಗ ಫ್ರೆಂಡ್ಸ್, ಇಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಿದ್ದೇನೆ ಅಷ್ಟೇ. ಸೊ ನಿಮಗೆ ಬೇಕಾಗಿರುವಂಥ ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇವಾಗ ನಾನು NSE ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್, ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇವಾಗ ನಾನು ನಿಮಗೆ ಇಲ್ಲಿ ಶಾರ್ಟಾಗಿ ತಿಳಿಸ್ಕೊಡ್ಬಿಡ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮಗೆ IRFC ಅಂತ ತೋರಿಸ್ತಿದೆ, ಮತ್ತು ಇಲ್ಲಿ ಒಂದು ಎಕ್ಸ್ಚೇಂಜ್ ತೋರಿಸ್ತಿದೆ ನೋಡ್ಬೋದು. ನಾನು NSEನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ. ಸೊ ಹಾಗೆ ಇಲ್ಲಿ ಪ್ರೈಸ್ ತೋರಿಸ್ತೆ, ಇವಾಗ ಕರೆಂಟ್ ಪ್ರೈಸ್ ಎಷ್ಟರಲ್ಲಿ ಓಡ್ತಾ ಇದೆ. ಸೊ ಮಾರ್ಕೆಟ್ ಓಪನ್ ಆಗಿದೆ. ಸೊ ನೋಡ್ಬೋದು, ನಮಗೆ ಇಲ್ಲಿ ಎಷ್ಟು ಪ್ರೈಸಲ್ಲಿ ಓಡ್ತಾ ಇದೆ ತೋರಿಸ್ತಿದೆ, ಮತ್ತು ಇವಾಗ ಎಷ್ಟು ಪಾಯಿಂಟ್ ಮೂವ್ ಆಗಿದೆ ಅಂತ ತೋರಿಸ್ತದೆ. ಅಂದರೆ ಎಷ್ಟು ರೂಪೀಸ್ ಮೂವ್ ಆಗಿದೆ ಅಂತಲೂ ಕೂಡ ನಮಗೆ ತೋರಿಸ್ತಿದೆ. ಹಾಗೆ ಇಲ್ಲಿ ಪರ್ಸೆಂಟೇಜ್ ತೋರಿಸ್ತಿದೆ. ಮತ್ತು ಇಲ್ಲಿ ಓಪನ್ ಅಂತಂದರೆ ಫ್ರೆಂಡ್ಸ್, ಇವಾಗ ಎಷ್ಟರಲ್ಲಿ ಓಪನ್ ಆಗಿದೆ ಅಂದರೆ ಬೆಳಿಗ್ಗೆ ಓಪನ್ ಆಗಿತ್ತಲ್ಲ, ಅವಾಗ 138.35ರಲ್ಲಿ ಒಂದು ಸ್ಟಾಕ್ ಓಪನ್ ಆಗಿತ್ತು. ಆ ಒಂದು ಪ್ರೈಸ್ ಲೆವೆಲ್ ನೋಡ್ಬೋದು, ಹೈ ಅಂತ ಇದೆ. ಸೊ ಹೈ ಅಂತಂದರೆ ಎಷ್ಟುವರೆಗೆ ಹೋಗಿ ಮುಟ್ಟಿದೆ ಅಂತ, ಎಷ್ಟುವರೆಗೆ ಹೋಗಿ ಮತ್ತು ಬಂದಿದೆ ಅಂತ ನೋಡ್ಬೋದು. 190.60ರಲ್ಲಿ ಹೈ ಮಾಡಿತ್ತು. ಹಾಗೆ ಲೋ ನೋಡ್ಬೋದು, 132.85ರಲ್ಲಿ ಲೋ ಮಾಡಿದೆ. ಅಂದರೆ ಡೌನ್ಗೆ ಹೋಗ್ಬಿಟ್ಟು ಮತ್ತೆ ನೋಡೋದು ಪ್ರೀವಿಯಸ್ ಕ್ಲೋಸ್ ನೋಡ್ಬೋದು. ಇವಾಗ ಅಂದರೆ ಈ ಒಂದು ಇಂದಿನ ದಿನದಲ್ಲಿ ಪ್ರೀವಿಯಸ್ 136.95ಗೆ ಕ್ಲೋಸ್ ಆಗಿತ್ತು. ಹಾಗೆ ಓಪನ್ ಆಗಬೇಕಾದ್ರೆ 138.35ಗೆ ಓಪನ್ ಆಗಿದೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮಗೆ ಮಾರ್ಕೆಟ್ ಡೆಪ್ತ್ ತೋರಿಸ್ತದೆ, ಕ್ವಾಂಟಿಟಿ, ಬೈ ಪ್ರೈಸ್, ಸೆಲ್ ಪ್ರೈಸ್, ಕ್ವಾಂಟಿಟಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮಗೆ ಮಾರ್ಕೆಟ್ ಡೆಪ್ತ್ ಅಂತಂದರೆ ಇಲ್ಲಿ ನೋಡ್ಬೋದು, ಅಂದರೆ ಆ ಒಂದು ಪ್ರೈಸ್ ಲೆವೆಲಲ್ಲಿ ಎಷ್ಟು ಜನ ಬೈ ಮಾಡೋರಿದ್ದಾರೆ ಮತ್ತು ಆ ಒಂದು ಪ್ರೈಸ್ ಲೆವೆಲಲ್ಲಿ ಎಷ್ಟು ಜನ ಸೆಲ್ ಮಾಡೋರಿದ್ದಾರೆ ಅಂತ ತೋರಿಸ್ತಿದೆ. ಸೊ ನೋಡ್ಬೋದು, ಇವಾಗ 135.40ಅಲ್ಲಿ ನಮಗೆ 2,768 ಕ್ವಾಂಟಿಟಿನ ಬೈ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಆ ಒಂದು ಪ್ರೈಸ್ ಲೆವೆಲಲ್ಲಿ. ಹಾಗೆ ಈ ಕಡೆ ನೋಡ್ಬೋದು ಬಲಗಡೆ. ಸೊ 135.40ಅಲ್ಲಿ ನಮಗೆ 2,572 ಕ್ವಾಂಟಿಟಿಯನ್ನು ಸೆಲ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಇಲ್ಲಿ ತೋರಿಸ್ತಿದೆ. ಸೊ ಆ ಒಂದು ಪ್ರೈಸ್ ಲೆವೆಲ್ಗೆ ಬಂದಾಗ ಆ ಒಂದು ಎಲ್ಲ ಕ್ವಾಂಟಿಟಿ ಎಕ್ಸಿಕ್ಯೂಟ್ ಆಗುವಂಥದ್ದು ಆರ್ಡರ್ಗಳು.
ಸೊ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಸ್ಟಾಕನ್ನು ಬೈ ಮಾಡಿ ತೋರಿಸ್ತೇನೆ. ಸೊ ನೋಡ್ಬೋದು, ನಮಗೆ ಇವಾಗ ಇಲ್ಲಿ 2 ಆಪ್ಷನ್ ತೋರಿಸ್ತಿದೆ, ಬೈ ಮತ್ತು ಸೆಲ್. ಸೊ ಬೈ ಅಂತಂದರೆ ಇವಾಗ ನಾವು ಬೈ ಮಾಡಿಬಿಟ್ಟು ಮೊದಲಾಗಿ ನಂತರ ಸೆಲ್ ಮಾಡುವಂಥದ್ದು. ಸೊ ಹಾಗೆ ಸೆಲ್ ಅಂತಂದರೆ ಮೊದಲು ಸೆಲ್ ಮಾಡಿಬಿಟ್ಟು ನಂತರ ಕೂಡ ನಾವು ಅದನ್ನು ಬೈ ಮಾಡ್ಕೊಳ್ಳುವಂಥದ್ದು. ಸೊ ನಾವು ಇವಾಗ ಮೊದಲಾಗಿ ಸೆಲ್ ಮಾಡ್ತೀವಿ ಅಂತಂದರೆ ನಾವು ಇವಾಗ ನಾವು ಸೆಲ್ ಮಾಡ್ತೀವಿ ಅಂತಂದರೆ ಅದು ಡೆಲಿವರಿಯಲ್ಲಿ ಸಾಧ್ಯ ಇಲ್ಲ, ಇಂಟ್ರಾಡೇದಲ್ಲಿ ಮಾತ್ರ ನಮಗೆ ಸಾಧ್ಯ. ಸೊ ಮೊದಲಾಗಿ ಸೆಲ್ ಮಾಡಿಬಿಟ್ಟು ನಂತರ ಅದನ್ನು ಬೈ ಮಾಡ್ಕೊಳ್ಳುವಂಥದ್ದು. ಸೊ ಹಾಗೆ ನೋಡ್ಬೋದು, ಇವಾಗ ನಾನು ನಿಮಗೆ ಬೈ ಮಾಡಿ ತೋರಿಸ್ತೇನೆ. ಸೊ ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನಂತರ ನಮಗೆ ಇಲ್ಲಿ 2 ಆಪ್ಷನ್ ತೋರಿಸ್ತೇನೆ ನೋಡ್ಬೋದು, 2 ಎಕ್ಸ್ಚೇಂಜ್ ತೋರಿಸ್ತದೆ, ಒಂದು NSE, ನಂದು BSE. ಸೊ ಹಾಗೆ ನಮಗೆ ಇಲ್ಲಿ ಮತ್ತೆ 3 ಆಪ್ಷನ್ ತೋರಿಸ್ತದೆ, ಡೆಲಿವರಿ, ಇಂಟ್ರಾಡೇ, ಪೇ ಲೇಟರ್. ಸೊ ಡೆಲಿವರಿ ಅಂತಂದರೆ ನಾವು ಒಂದಿನಕ್ಕಿಂತ ಎಷ್ಟು ದಿನ ಬೇಕಾದರೂ ಅದನ್ನು ಇಟ್ಕೊಳ್ಬೋದು. ಸೊ 1 ವರ್ಷ, 2 ವರ್ಷ, 10 ವರ್ಷ, ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು, ಎಷ್ಟು ವರ್ಷ ಬೇಕಾದರೂ ಇಟ್ಕೊಳ್ಬೋದು. ಸೊ ಇಂಟ್ರಾಡೇ ಅಂತಂದರೆ ಫ್ರೆಂಡ್ಸ್, ಇವಾಗ ಇವತ್ತಿಗೆ ಬೈ ಮಾಡಿಬಿಟ್ಟು ನಾವು ಇವತ್ತಿನ ದಿನಕ್ಕೆ ಅದನ್ನು ಸೆಲ್ ಮಾಡಬೇಕಾಗುತ್ತೆ ಅಥವಾ ಬೈ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಪೊಸಿಷನ್ನ ನಾವು ಸ್ಕ್ವೇರ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಸ್ಕ್ವೇರ್ ಅಪ್ ಮಾಡಲಿಲ್ಲ ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಸ್ಕ್ವೇರ್ ಅಪ್ ಮಾಡಿಬಿಡ್ತಾರೆ. ಆಟೋಮೆಟಿಕ್ ಅಂತಂದರೆ ಬ್ರೋಕರ್ಸ್ ಅದನ್ನು ಸ್ಕ್ವೇರ್ ಅಪ್ ಮಾಡಿಬಿಡ್ತಾರೆ. ಸೊ ಸುಮ್ಮನೆ ಸ್ಕ್ವೇರ್ ಅಪ್ ಮಾಡಲ್ಲ. ಸೊ ನಮಗೆ ಪೆನಾಲ್ಟಿನ ಹಾಕ್ಬಿಟ್ಟು ಸ್ಕ್ವೇರ್ ಅಪ್ ಮಾಡಿಬಿಡ್ತಾರೆ. ಸೊ ಅದರಿಂದ ನೀವು ಮಾರ್ಕೆಟ್ ಕ್ಲೋಸ್ ಆಗೋ ಹೊತ್ತಿಗೆ ನೀವು ಎಕ್ಸಿಟ್ ಆಗಿಬಿಡಿ. ಏನು ನಿಮ್ಮ ಹೋಲ್ಡಿಂಗಲ್ಲಿ ಇರುತ್ತಲ್ಲ, ಅಂದರೆ ಇಂಟ್ರಾಡೇದಲ್ಲಿ ಹೋಲ್ಡಿಂಗಲ್ಲಿ ಇರುತ್ತಲ್ಲ, ಅದನ್ನು ಎಕ್ಸಿಟ್ ಮಾಡ್ಕೊಳ್ಬಿಡಿ. ಸೊ ಇವಾಗ ನಾನು ನಿಮಗೆ ಇಂಟ್ರಾಡೇದಲ್ಲಿ ನಿಮಗೆ ನೋಡೋದು ಬೈ 2x ಅಂತ ಇದೆ, ಅಂದರೆ ನಿಮಗೆ ಮಾರ್ಜಿನ್ ಕೂಡ ಕೊಡ್ತಾರೆ 2x. ಸೊ ಗ್ರೋದಲ್ಲಿ 5x ಕೊಡ್ತಾರೆ. ಸೊ ಇಲ್ಲಿ ನಮಗೆ 2x ಮಾತ್ರ ಕಾಣ್ತಿದೆ. ಅಂತಂದರೆ ನಮಗೆ 2x ಅಂತಂದರೆ 2x ಮಾರ್ಜಿನ್ ಅಂತಂದರೆ ಇವಾಗ ನಾವು ಇದರ ಒಂದು ಫುಲ್ ಅಮೌಂಟನ್ನು ಬೈ ಮಾಡೋ ಹಾಗಿಲ್ಲ, ಬೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇವು 135 ಇದೆ ಅಂತಂದರೆ ಅದೊಂದು ಹಾಫ್ ಪ್ರೈಸ್ನ ಮಾತ್ರ ಬೈ ಮಾಡುವಂಥ. ಇವಾಗ ನಾನು ನಿಮಗೆ ತೋರಿಸ್ತೀನಿ, 1 ಅಂತ ಆಗ್ತೀನಿ ನೋಡ್ಬೋದು. ಸೊ 1 ಅಂತ ಆಗ್ತು ಕೂಡ ನಮಗೆ ನೋಡ್ಬೋದು ಮಾರ್ಜಿನ್ ರಿಕ್ವೈರ್ಡ್ ₹54 ಅಂತ ತೋರಿಸ್ತಿದೆ. ಅಂದರೆ ಇಂಟ್ರಾಡೇದಲ್ಲಿ ನಮಗೆ ಮಾರ್ಜಿನ್ ಕೊಡ್ತಾರೆ, ಅಂದರೆ ಇಕ್ವಿಟಿ ಟ್ರೇಡಿಂಗ್ ಅಂತಲೂ ಇದಕ್ಕೆ ಕರಿತೇವೆ. ಸೊ ಇದು ತುಂಬ ಈಸಿಯಾಗಿರುತ್ತೆ ಕಂಪೇರ್ ಟು ಐಪೆನು. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಡೆಲಿವರಿಯಲ್ಲಿ ಈ ಒಂದು ಸ್ಟಾಕ್ನ ಬೈ ಮಾಡಿ ತೋರಿಸ್ತೇನೆ. ಸೊ ನೋಡ್ಬೋದು, ಇವಾಗ ಡೆಲಿವರಿಯಲ್ಲಿ ಬಂದುಬಿಟ್ಟು ಇವಾಗ ನಂಬರ್ ಆಫ್ ಶೇರ್ಸ್ ಅಂತ ಇದೆ. ಸೊ ನಿಮಗೆ ಎಷ್ಟು ಶೇರ್ಸ್ ಬೇಕು ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಸೊ ನಾನು 1 ಹಾಕ್ಕೊಳ್ತೀನಿ, ಯಾಕಂತಂದರೆ ನನ್ನ ಹತ್ರ ಅವೈಲೇಬಲ್ ಕ್ಯಾಶ್ ₹200 ಇದೆ. ಸೊ ಎಷ್ಟು ಅಂದರೆ ಅಷ್ಟು ಕೆಪಾಸಿಟಿಯಲ್ಲಿ ನೋಡ್ಬೋದು ₹200 ಇದೆ. ಸೊ ಅಷ್ಟರೊಳಗೆ ನಾನು ಬೈ ಮಾಡಬೇಕಾಗುತ್ತೆ. ಸೊ ನೀವು ಬೇಕಾದರೆ ಹಾಕ್ಕೊಳ್ಬೋದು, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನೋಡ್ಬೋದು. ಸೊ ಇವಾಗ ನಾನು 1 ಹಾಕ್ಕೊಳ್ತೇನೆ. ಸೊ ನೋಡ್ಬೋದು, ನಂತರ ನನಗಿಲ್ಲಿ 2 ಆಪ್ಷನ್ ತೋರಿಸ್ತಿದೆ. ಸೊ ಲಿಮಿಟ್ ಆರ್ಡರ್ ಮತ್ತು ಮಾರ್ಕೆಟ್ ಆರ್ಡರ್ ಅಂತ. ಸೊ ನಾನು ನಿಮಗೆ ಮಾರ್ಕೆಟ್ ಆರ್ಡರ್ ಅಂತಂದರೆ, ಸೊ ಇವಾಗ ಮಾರ್ಕೆಟಲ್ಲಿ ಏನು ಪ್ರೈಸ್ ಓಡ್ತಿದೆಯಲ್ಲ, ಸೊ ತಕ್ಷಣವೇ ಬೈ ಮಾಡೋದಕ್ಕೆ ನಮಗೆ ಮಾರ್ಕೆಟ್ ಆರ್ಡರ್ ಅಂತ ಕರಿತೇವೆ. ಸೊ ಲಿಮಿಟ್ ಆರ್ಡರ್ ಅಂತಂದರೆ, ಸೊ ನೋಡ್ಬೋದು, ಇವಾಗ ಈ ಒಂದು ಪ್ರೈಸ್ 135ರಲ್ಲಿ ಓಡ್ತಾ ಇದೆ. ಸೊ ನನಗನ್ನಿಸುತ್ತೆ ಇದು 130ಕ್ಕೆ ಬರ್ಬೋದು ಅಂತ. ಸೊ ಬರ್ದೇನೆ ಇರ್ಬೋದು, ಸೊ ಬರ್ಬೋದು ಅಂತ ನನಗನ್ನಿಸುತ್ತೆ. ಸೊ ಅದನ್ನು ನಾನು 130ಕ್ಕೆ ಹಾಕ್ಕೊಳ್ತೇನೆ. ಸೊ ಯಾವಾಗ 130ಕ್ಕೆ ಈ ಒಂದು ಸ್ಟಾಕ್ನ ಪ್ರೈಸ್ ಇಲ್ಲಿ 130ಕ್ಕೆ ಬರುತ್ತೆ, ಆವಾಗ ಈ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು. ಸೊ ಅಲ್ಲಿವರೆಗೂ ಇದು ಎಕ್ಸಿಕ್ಯೂಟ್ ಆಗಲ್ಲ. ಸೊ ನೋಡ್ಬೋದು, ಇವಾಗ ನಾನು ಎಕ್ಸಾಂಪಲ್ ನಿಮಗೆ ಬೈ ಮಾಡ್ತೀನಿ 130ಕ್ಕೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನಮಗೆ ಪಿನ್ ಕೇಳುತ್ತೆ, ಸೊ ಪಿನ್ನನ್ನು ಹಾಕ್ಕೊಳ್ತೀನಿ. ಸೊ ನೋಡ್ಬೋದು, ಇವಾಗ ಪೆಂಡಿಂಗಲ್ಲಿ ಹೋಗುತ್ತೆ ಈ ಒಂದು ಆರ್ಡರ್. ಸೊ ಯಾವಾಗ 130ಕ್ಕೆ ಬರುತ್ತೆ ಆವಾಗ ಇದು ಎಕ್ಸಿಕ್ಯೂಟ್ ಆಗಿ ಇಲ್ಲಿ ಹೋಗಿಬಿಡುತ್ತೆ ನೋಡ್ಬೋದು ಪೊಸಿಷನಲ್ಲಿ. ಸೊ ಅಲ್ಲಿವರೆಗೂ ಇದು ಎಕ್ಸಿಕ್ಯೂಟ್ ಆಗಲ್ಲ. ಅದನ್ನು ನಾವು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಇವಾಗ ಅದು ಎಕ್ಸಿಕ್ಯೂಟ್ ಆಗಿಲ್ಲ ಅಂತ ನೋಡೋದು, ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಎಡಿಟ್ ಆರ್ಡರ್ ಮಾಡಿಬಿಟ್ಟು ಇಲ್ಲಿ ನಾವು ಮತ್ತೆ ಮಾರ್ಕೆಟ್ ಆರ್ಡರ್ ಕೂಡ ಬೈ ಮಾಡ್ಬೋದು. ಸೊ ಇವಾಗ ನಾನು 130 ಹಾಕೊಂಡಿದ್ದೀನಿ. ಇವಾಗ ನಾನು ಮಾರ್ಕೆಟ್ ಆರ್ಡ್ರಲ್ಲಿ ಬೈ ಮಾಡ್ತೀನಿ, ಯಾಕಂತಂದರೆ ಇದು ಅಲ್ಲಿವರೆಗೂ ಬರೋ ಚಾನ್ಸ್ ಇಲ್ಲ. ಯಾಕಂದರೆ ಇಷ್ಟೆಲ್ಲ ಪ್ರೈಸ್ ಮೂವ್ ಆಗಲ್ಲ, ಕೆಲವೊಂದು ಸಲ ಮೂವ್ ಆಗ್ಬೋದು, ಕೆಲವೊಂದು ಸಲ ಆಗದೇ ಇರ್ಬೋದು. ಸೊ ನಾನು ನಿಮಗೆ ಇಲ್ಲಿ ವೀಡಿಯೋ ಮಾಡೋ ಸಲುವಾಗಿ ಇವಾಗ ಮಾರ್ಕೆಟ್ ಆರ್ಡ್ರಲ್ಲಿ ಬೈ ಮಾಡಿ ತೋರಿಸ್ತೇನೆ. ಸೊ ಇವಾಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು, ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಇವಾಗ ನಮಗೆ ಇಲ್ಲಿ ಪೊಸಿಷನಲ್ಲಿ ತೋರಿಸ್ತದೆ ನೋಡ್ಬೋದು ಇವಾಗ. ಸೊ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ನಿಮಗೆ ಸೆಲ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ. ಅಂದರೆ ನೀವು ಬೈ ಮಾಡಿದಿರಲ್ವ, ಅದನ್ನು ಯಾವ ರೀತಿ ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಅಂದರೆ ಎಕ್ಸಿಟ್ ಯಾವ ರೀತಿ ಆಗೋದು ಅಂತ ತಿಳಿಸ್ಕೊಡ್ಬಿಡ್ತೇನೆ. ಸೊ ಇವಾಗ ನೋಡ್ಬೋದು, ನಾನು ಒಂದಿಷ್ಟು ಶೇರ್ನ ಬೈ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ ನೋಡೋದು, ನನಗೆ ಇಲ್ಲಿ ಎಕ್ಸಿಟ್ ಅನ್ನೋದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ನಮಗೆ ಇಲ್ಲಿ ಮತ್ತೆ ತೋರಿಸ್ತದೆ ನೋಡ್ಬೋದು, ನಂಬರ್ ಆಫ್ ಶೇರ್ಸ್ ತೋರಿಸ್ತದೆ. ಹಾಗೆ ಮತ್ತೆ ಲಿಮಿಟ್ ಆರ್ಡರ್, ಮಾರ್ಕೆಟ್ ಆರ್ಡರ್ ನಮಗೆ ಇಲ್ಲಿ ಆಪ್ಷನ್ ತೋರಿಸ್ತದೆ. ಹಾಗೆ ನಮಗೆ ಚಾರ್ಜ್ ಕೂಡ, ನಮಗೆ ಎಷ್ಟು ಚಾರ್ಜ್ ಹಾಕಿದ್ದಾರೆ ಅಂತಲೂ ಕೂಡ ನಮಗೆ ಇಲ್ಲಿ ತೋರಿಸ್ತದೆ. ಸೊ ನೋಡ್ಬೋದು, ನಮಗೆ ಇವಾಗ PNL ರಿಪೋರ್ಟ್ ಕೂಡ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ನೀವು ಒಂದು 10 ಶೇರ್ ಬೈ ಮಾಡಿದ್ದೀರ ಅಂತ ನೀವು ಎಷ್ಟು ಬೇಕಾದ 10 ಒಳಗೆ ಎಷ್ಟು ಬೇಕಾದರೂ ನೀವು ಅದನ್ನು ಸೆಲ್ ಮಾಡ್ಬೋದು. ಇವಾಗ 10 ಬೈ ಮಾಡಿದರೆ ನೀವು 5 ಕೂಡ ಸೆಲ್ ಮಾಡ್ಬೋದು, ಅಥವಾ 10 ನೀವು ಸೆಲ್ ಮಾಡ್ಬೋದು. ಸೊ ಇವಾಗ ನಾನು 1 ಬೈ ಮಾಡಿದೆ, ಸೊ 1 ನಾನು ಇಲ್ಲಿ ಸೆಲ್ ಮಾಡ್ತೇನೆ. ಸೊ ಮತ್ತೆ ನೋಡ್ಬೋದು, ನಮಗೆ ಇವಾಗ ಮಾರ್ಕೆಟ್ ಆರ್ಡರ್ ಮತ್ತು ಲಿಮಿಟ್ ಆರ್ಡರ್ ತೋರಿಸ್ತದೆ. ಸೊ ಮಾರ್ಕೆಟ್ ಆರ್ಡರ್ ಅಂತಂದರೆ ಇವಾಗ ಏನು ಪ್ರೈಸ್ ಓಡ್ತಿದೆಯಲ್ಲೋ, ಸೊ ಆ ಪ್ರೈಸ್ಗೆ ಸೆಲ್ ಮಾಡೋದಕ್ಕೆ ಮಾರ್ಕೆಟ್ ಆರ್ಡರ್ ಅಂತ ಕರಿತೇವೆ. ಲಿಮಿಟ್ ಆರ್ಡರ್ ಅಂತಂದರೆ
ಇವಾಗ 134ರಲ್ಲಿ ಒಂದು ಪ್ರೈಸ್ ಓಡ್ತಾಯಿದೆ. ಸೊ ನಿಮ್ಗೆ ಅನಿಸುತ್ತೆ ಇದು 140ಗೆ ಹೋಗ್ಬೋದು ಅಂತ. ಸೊ 140 ಹಾಕ್ಕೊಳ್ಳಿ, 140 ಹಾಕ್ಕೊಳ್ತೇನೆ. ಸೊ ಯಾವಾಗ 140ಗೆ ಆ ಒಂದು ಪ್ರೈಸ್ ಹೋಗುತ್ತೆ ಆವಾಗ ಈ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು. ಸೊ ಇವಾಗ ಹೋಗೋ ಹಾಗೆ ಕಾಣಿಸ್ತಿಲ್ಲ. ಸೊ ಅದರಿಂದ ನಾನು ಮಾರ್ಕೆಟ್ ಆರ್ಡರಲ್ಲೇ ಎಕ್ಸಿಟ್ ಆಗಿಬಿಡ್ತೇನೆ. ಸೊ ಈ ರೀತಿ ಮಾಡಿಬಿಟ್ಟು ನೀವು ಎಕ್ಸಿಟ್ ಆಗ್ಬೋದು. ಸೊ ಫ್ರೆಂಡ್ಸ್ ಇವಾಗ ನಿಮಗೆ ಏನಂತಂದರೆ ಇಲ್ಲಿ ನೋಡ್ಬೋದು, ನನಗೆ ಇವಾಗ 48 ಅವರ್ಸ್ ಆಗಿರಬೇಕಾಗುತ್ತಿದ್ದು ನಾನು ಈ ಏಂಜಲ್ ಒನ್ನನ್ನು ನಾವು ಜಸ್ಟ್ ಓಪನ್ ಮಾಡಿದೆ. ಸೊ ಆ ಕಾರಣದಿಂದ ನನಗಿಲ್ಲಿ ಎಕ್ಸಿಟ್ ಆಗಲಿಕ್ಕೆ ಆಗ್ತಿಲ್ಲ. ಸೊ ನಿಮಗೆ ಎಕ್ಸಿಟ್ ಆಗ್ಬೋದು ಫ್ರೆಂಡ್ಸ್. ಇವಾಗ ನಾನು ಡೆಲಿವರಿಯಲ್ಲಿ ನಾನು ಇದನ್ನು ಬೈ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದರಿಂದ ನನಗೆ ಟಿ ಪಿನ್ ತೋರಿಸ್ತಿಲ್ಲ ಅಂತಂದರೆ ನಾವು ಇವತ್ತಿಗೆ ಬೈ ಮಾಡಿ ಇವತ್ತಿಗೆ ಸೇಲ್ ಮಾಡೋದ್ರಿಂದ ನಮಗೆ ಟಿ ಪಿನ್ ತೋರಿಸಲ್ಲ. ಸೊ ನಿಮಗೇನಾಗುತ್ತೆ ಅಂದರೆ ನೀವು ಒಂದಕ್ಕಿಂತ ಜಾಸ್ತಿ ದಿನ ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರ ಅಂತಂದರೆ ನಿಮಗೆ ಟಿ ಪಿನ್ ಕೇಳುತ್ತೆ. ಸೊ ಟಿ ಪಿನ್ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೆ, ಅದರ ವೀಡಿಯೋ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಹೋಗಿ ನೋಡ್ಬೋದು ಯಾವ ರೀತಿ ಟಿ ಪಿನ್ನನ್ನು ಹಾಕ್ಬಿಟ್ಟು ಸೆಲ್ ಮಾಡೋದು ಅಂತ. ಅಂದರೆ ಟಿ ಪಿನ್ ಹಾಕ್ಬಿಟ್ಟು ಸೆಲ್ ಮಾಡಬೇಕಾಗುತ್ತೆ ನೀವು ಡೆಲಿವರಿಯಲ್ಲಿ ಬೈ ಮಾಡಿ ಇಟ್ಕೊಂಡಿದ್ದೀರ ಅಂತಂದರೆ. ಸೊ ನಾನು ಇವಾಗಲೇ ಬೈ ಮಾಡಿಬಿಟ್ಟು ಇವಾಗಲೇ ಸೆಲ್ ಮಾಡೋದ್ರಿಂದ ನನಗಿದು ತೋರಿಸ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ಸೊ ಇವಾಗ ಎಕ್ಸಿಟ್ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಎಕ್ಸಿಟ್ ಮಾಡಿಕೊಂಡು ನಂತರ ನಿಮ್ಮ ಅಮೌಂಟ್ ಎಲ್ಲಿ ಬರುತ್ತೆ ಅಂದರೆ ಇವಾಗ ಇಲ್ಲಿ ಬರುತ್ತೆ, ಟ್ರೇಡಿಂಗ್ ಬ್ಯಾಲೆನ್ಸ್ ಇದೆ ಅಲ್ವಾ, ಸೊ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದು ತೋರಿಸುತ್ತೆ ಫ್ರೆಂಡ್ಸ್. ಸೊ ಎಷ್ಟು ಅಮೌಂಟ್ ಇದೆ, ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ಸೊ ಇವಾಗ ನನಗೆ ತೋರಿಸ್ತಾ ಇಲ್ಲ, ಯಾಕಂದರೆ ನನಗೆ ಸೇಲ್ ಮಾಡೋಕ್ಕಾಗ್ತಿಲ್ಲ. ಜಸ್ಟ್ ಓಪನ್ ಮಾಡಿದೆ ಡಿಮ್ಯಾಟ್ ಅಕೌಂಟ್ ಏಂಜಲ್ ಒನ್. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇವತ್ತಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.